ನಮ್ಮ ಮಕ್ಕಳು ಓದಿ ಇಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಕಾಲೇಜಿಗೆ ಬಂದಿದ್ದಾರೆ. ಅವ್ರಿಗೆ ಶುಭವನ್ನು ಕೋರಲಿಕ್ಕಾಗಿ ನಾನು ಬಂದಿದ್ದೀನಿ. ಅದರಲ್ಲೂ ವಿಶಿಷ್ಟವಾಗಿ ನಮ್ಮ ಹೆಣ್ಣು ಮಕ್ಕಳು ಇವತ್ತು ಈ ಸೆಂಟ್ರ್ನಲ್ಲಿ ಎಕ್ಸಾಮ್ ಬರೀತಕ್ಕಂಥವ್ರು. ಅವರು ಸಾಕಷ್ಟು ಶ್ರಮ ಹಾಕಿ ಓದಿ ತಾವು ಮುಂದೆ ಬರಬೇಕು, ಜೀವನದಲ್ಲಿ ತಾವು ವಿಶಿಷ್ಟ ಸಾಧಕರಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತಲೂ ಹೆಚ್ಚು ಶ್ರಮ ಹಾಕಿ ಪೈಪೋಟಿಯನ್ನು ಮಾಡ್ತಾಯಿದ್ದಾರೆ. ನ್ಯಾಯಸಮ್ಮತವಾದಂಥ ಪರೀಕ್ಷೆಯನ್ನು ಬರೀಲಿಕ್ಕೆ ಅವರು ಬಂದಿದ್ದಾರೆ. ನಾನು ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಇದು ನಿಮ್ಮ ಮೇಲೆ ಏರಲಿಕ್ಕೆ ಮೊದಲನೇ ಮೆಟ್ಲಿದು ಪಿ ಯು ಸಿ ಎಕ್ಸಾಮ್ದಲ್ಲಿ ಬರೆದ ಮೇಲೆ ಅವರು ನೀಟ್ ಎಕ್ಸಾಮಿನೇಷನ್ನು ಮತ್ತೊಂದು ಆಲ್ ಇಂಡಿಯಾ ಸರ್ವಿಸ್ಗೆ ಬರೀತಕ್ಕಂಥದ್ದು ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಮೆಡಿಕಲ್ ಕಾಲೇಜಿಗೆ ಹೋಗ್ಬೇಕಂತಿರ್ತದೆ, ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬೇಕಂತಿರ್ತದೆ, ವೃತ್ತಿಕ ಪರ ಕೋರ್ಸ್ಗಳಿಗೆ ಹೋಗ್ಬೇಕಂತಿರ್ತದೆ. ಮತ್ತು ಇನ್ನೂ ಕೆಲವರು ಇವತ್ತಿನ ಕಾಲದಲ್ಲಿ ಪೈಲಟ್ಗಳಾಗಿದ್ದಾರೆ. ಮಿಲ್ಟ್ರಿ ಸೇವೆಯಲ್ಲೂ ಕೂಡ ಇವತ್ತು ನಮ್ಮ ಹೆಣ್ಣುಮಕ್ಕಳು ವಿಶಿಷ್ಟವಾದಂಥ ಸಾಧನೆಯನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಅವರಿಗೆ ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಚಿತ್ರದುರ್ಗ ಜಿಲ್ಲೆ 2025ರಲ್ಲಿ 28ನೇ ಸ್ಥಾನಕ್ಕಿತ್ತು, 59% ರಿಸಲ್ಟ್ ಆಗಿತ್ತು. 2024ರಲ್ಲಿ 72% ಆಗಿ ರಿಸಲ್ಟ್ ಆಗಿ 31ನೇ ಸ್ಥಾನದಲ್ಲಿತ್ತು. ನಮ್ಮ ಚಿತ್ರದುರ್ಗ ಜಿಲ್ಲೆ ಈ ವರ್ಷ 3, 4, 1, 2 ಸ್ಥಾನಕ್ಕೆ ಬರಬೇಕು ಅನ್ನುವಂಥ ಆಸೆ ನಂದಿದೆ. ಆ ಆಶಯವನ್ನು ಈಡೇರಿಸಬೇಕು ಅಂತ ನಮ್ಮ ಮಕ್ಕಳಿಗೆ ಕಿವಿಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಅವ್ರ ಹೆತ್ತ ತಂದೆ ತಾಯಿಗಳಿಗೂ ಮತ್ತು ನಮ್ಮ ಜಿಲ್ಲೆಗೂ ಕೀರ್ತಿ ಗೌರವವನ್ನು ಹೆಚ್ಚಿಸ್ತಕ್ಕಂಥ ರೀತಿಯಲ್ಲಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಬೇಕು ಅಂಥೇಳಿ ಆ ಮಕ್ಕಳಿಗೆ ಹೇಳಲಿಕ್ಕೆ ಬಯಸಿ, ಅವ್ರ ಜೀವನದಲ್ಲಿ ಭಗವಂತ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಸಿಗೋ ಹಾಗೆ ಮತ್ತು ಹೆಚ್ಚು ವಿದ್ಯಾವಂತರಾಗುವ ಹಾಗೆ, ಸೈಂಟಿಸ್ಟ್ಗಳಾಗಬೇಕು, ಮಿಲ್ಟ್ರಿ ಅಧಿಕಾರಿಗಳಾಗಬೇಕು, ಆಲ್ ಇಂಡಿಯಾ ಸರ್ವೀಸಿಗಾಗಬೇಕು, ವಕೀಲರಾಗಬೇಕು, ಇಂಜಿನಿಯರಾಗಬೇಕು, ಹೀಗೆ ವೈದ್ಯರಾಗಬೇಕು, ಹೀಗೆ ಹಲವಾರು ಕನಸುಗಳನ್ನ ಹೊತ್ತಿರ್ತಕ್ಕಂಥ ಮಕ್ಕಳಿಗೆ ಭಗವಂತ ಯಶಸ್ಸನ್ನು ಕೊಡಲಿ ಅಂಥೇಳಿ ಪ್ರಾರ್ಥಿಸ್ತೀನಿ. ಶುಭವಾಗಲಿ.